ನಮ್ಮ ಕನ್ನಡದವ್ರದ್ದೊಂದು ಲಸ್ಸಿ ಅಂಗಡಿ ಇದೆ, ಅವ್ನು ಕರ್ಕೊಂಡು ಬಾ. ಅವ್ನು ಇಷ್ಟೇ ಜೀವನ. Come please. Come. Yeah. Where is the boat? How much? Only 15,000. No, too much. No, they don't need it. Sir, welcome to the boat. We only give you 400. Not much than 400. Only 400. Only all got. No. Only 400. 400. No, we don't do. No. No, sir. ಸೊ ಗಾಯ್ಸ್, ನಾವಿಲ್ಲಿ ಅಸ್ಸಿ ಘಾಟ್ನಲ್ಲಿದ್ದೀವಿ. ಅಸ್ಸಿ ಘಾಟ್, 90 ಘಾಟ್. ಇವಾಗ 80 ಘಾಟಲ್ಲಿ ಇದ್ದೀವಿ. ಇಲ್ಲಿಂದ ಬೋಟ್ ತೊಗೊಂಡು ಮತ್ತೆ ಎಲ್ಲೋಗ್ತೇವೆ? ಯಾವ ಘಾಟ್ ಹೋಗ್ತಿದ್ವಿ? ಅರ್ಬೇಲ್ ಘಾಟ್ ಹೋಗ್ತೀವಿ. ಚಂಡ್ಯ ಅಣ್ಣ, ಚಂಡ್ಯ ಸ್ಟಾಪ್ ಇಲ್ಲ. ಹೆಂಗೆ ಬಹು ಜಗ ಹೈ, ನೈ ಜಗ ಹೈ. एक साइड बैठो आप लोग, एक साइड यार हमारे कौन साइड बैठो? आओ भैया इधर भाई बैठता हूँ इधर ही. जाओ. नहीं इधर नहीं बैठ सकते? ऐसे नहीं बैठ पाएगा ना लोग. बाद में बस हो गया बस. इधर आओ भाई, इधर आओ. लोग आ रहे हैं, एक तरफ से बैठाएंगे. नहीं, इधर ही बैठूंगा. परिवार वाले लोग हैं भाई, इधर आओ. परिवार है. हाँ समझे. नई जगह है. नहीं बहुत जगह है. नई जगह है. अरे नई जगह है. बताइए भैया क्यों बोल रहे हैं? आराम से बैठने दो भाई. 200 दिया ना उन लोग. भैया शेयरिंग में 200 आराम से बैठने दे. बैठो भैया. हेलो, नहीं बैठता हूँ, इधर ही बैठता हूँ. परेशान मत करो. इधर जगह परेशान नहीं भाई, ऐसे आराम से परेशान बैठेंगे. नहीं करो, बैठ जाओ. नहीं आराम से बैठेंगे, इधर ही बैठेंगे. ನಾವು ಹೋಲ್ಸೇಲ್ ಹೋಟೆಲ್ ಹೋಗ್ತಾ ಇದೀವಿ. ಯಾವ್ದು? ಹೋಲ್ಸೇಲ್. ಎಲ್ಲ ಘಾಟ್ ನೋಡ್ಕೊಂಡು ಈಗ ಲಾಸ್ಟ್ ನಮೋ ಘಾಟಿಗೆ ಬಂದಿವಿ. ನೋಡ್ಲಿಕ್ಕೆ ಲಾಸ್ಟ್ ಘಾಟ್ ನಮೋ ಘಾಟ್. ನಮೋ ಇವಾಗ ನಾನು ಪಂಚಗಂಗಾ ಘಾಟ್ನಲ್ಲಿದ್ದೀನಿ. ನಿಮಗೆ ಇಲ್ಲಿನ ಗೋಡೆ ಮೇಲಿನ ಚಿತ್ರವನ್ನು ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ. ಬನ್ನಿ. ನೋಡಿ, ಇಷ್ಟೇ ಜೀವನ ಮುಗೀತು. ಬನಾರಸ್ಸಲ್ಲಿ ಫೇಮಸ್ ಲಸ್ಸಿ ಶಾಪ್ ಅಂತ ಇದೆ. ಲಸ್ಸಿ ಶಾಪು ಅದು ಬ್ಲೂ ಲಸ್ಸಿ ಶಾಪ್ ಅಂತ. ನಿನ್ನೆ ಎಲ್ಲ ಹುಡ್ಕೊಂಡು ಬಂದಿವಿ. ನಿನ್ನೆ ನೈಟ್ ಹುಡ್ಕೊಂಡು ಬಂದಿವಿ. ನಿನ್ನೆ ನೈಟ್ ಹುಡ್ಕೊಂಡು ಬಂದರೂ ಸಿಕ್ಕಿರಲಿಲ್ಲ. ಅಂದರೆ ಸಿಕ್ಕಿತ್ತು, ಬಂದಿತ್ತು. ಅದಕ್ಕೆ ಮತ್ತೆ ರಿಟರ್ನ್ ಇವತ್ತು ಬಂದೀವಿ ಕುಡಿಯೋಣ ಅಂತ ಲಸ್ಸಿ. ಸೊ ಇಲ್ಲಿ ಬಂದು ನೋಡಿದ್ರೆ ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ಸಿಗೋದೇ ಡೌಟು, ಅಷ್ಟು ಜನ ಇದ್ದಾರೆ. ನೀವು ನೋಡ್ತಿರ್ಬೋದು, ಇದು ಬ್ಲೂ ಲಸ್ಸಿ ಶಾಪು. ಇಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಕ್ರೌಡು. ಇದು ಇಲ್ಲಿ ಬಂದು ಕುತ್ಕೊಂಡಿದ್ವಿ ಒಳಗಡೆ. ನೀವು ನೋಡ್ತಿರೋದು ಹಿಂಗಡೆ ಎಲ್ಲ ಫೋಟೋಸ್ ಇಟ್ಟಿದ್ದಾರೆ. ಎಲ್ಲರೂ ಯಾರ್ಯಾರು ಕುಡ್ಕೊಂಡು ಹೋಗಿದ್ದಾರೆ ಎಲ್ಲರೂ ಫೋಟೋಸ್ ಕೊಡ್ತಿದ್ದಾರೆ. ಇಲ್ಲಿ ಫೋಟೋಸ್ ಅನಿಸೋದು ಒಂಥರ ಮಜಾ ಇದೆ ಇಲ್ಲಿ. ಮತ್ತೇನಂತ ಹೇಳಿದ್ರೆ ಸೆಲೆಬ್ರಿಟೀಸ್ ಇದು ಥರ ಇದೆ. ಸೆಲೆಬ್ರಿಟಿ ಶಾಪ್ ಇದು. ಆ ಥರ ಏನಂತಂದರೆ
ಇಲ್ಲಿ ಈಗ ಆರ್ಡ್ರ್ ಮಾಡಲಿಕ್ಕೆ ನೀವು ಹಾಫ್ ಆನ್ ಅವರ್ ವೇಟ್ ಮಾಡಿದ್ರೆ ಮಾತ್ರ ಆರ್ಡ್ರ್ ಕೊಡ್ತೀನಿ, ಇಲ್ಲಾಂದ್ರೆ ಕೊಡಲ್ಲ, ಬೇಕಾದ್ರೆ ಹೋಗಿ ಅಂತ ಹೇಳ್ತಿದ್ದಾರೆ. ಹಾಫ್ ಆನ್ ಅವರ್ ವೇಟ್ ಮಾಡಬೇಕಂದ್ರೆ. ಎಲ್ಲ ಫೋಟೋ ಹೊಡಿಸಿದ್ದಾರೆ ನೋಡಿ, ಎಲ್ಲ क्या कर रहा है आप लोग को? ನಮ್ಮದು ಫೋಟೋನ ಇಲ್ಲಿ ಹಾಕಿದ್ದೀವಿ, ಕಾಣಿಸ್ತೀನಿ ಇವಾಗ ನೋಡಿ. ಸೂರ್ಯ ಎಲ್ಲ ಹಾಕಿದ್ದೀವಿ ಇದೆ. ಸೂರ್ಯ ಇಲ್ಲಿ ಬಂದು ಏನೋ ತಿಂತ ಇದ್ದಾನೆ. ಸೂರ್ಯ ಏನಿದು? ಮಲಾಯಿಯೋ? ಚಲೋ ಇದೆ ಮಲಾಯಿ ಅಷ್ಟೇ ಚಲೋ ಇದೆ ಮಲಾಯಿ. ಮೊಬೈಲ್ ಲಸ್ಸಿ ಮಲಾಯಿ ಎಲ್ಲ ತಿಂದಾಯ್ತು. ಇವಾಗ ಕಚೋರಿ ತಿನ್ಲಿ ಬಂದು. कितनी प्लेट है? ಏಕತ್ತಿಗೆ ಕಚೋರಿ, ಇಲ್ಲಿ ಕಚೋರಿನೂ ತಿನ್ನುವ ಟೇಸ್ಟ್ ಮಾಡಲಿಕ್ಕೆ. ಹೇಗೆ? ಚಲೋ ಇದೆ, ಚೆನ್ನಾಗಿದೆ. ಓಕೆ, ಗುಡ್ ಗುಡ್ ಗುಡ್. ಪಾನ್ ತಗೊಳ್ಳಿ ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ ಇಲ್ಲಿ ಪಾನ್ ತಗೊಳ್ಳಿಕ್ಕೆ. ಇದು ಫೇಮಸ್ ಪಾನ್ ಶಾಪ್ ನೇತಾಜಿ ಅಂದ್ಕೊಂಡು ಇಲ್ಲಿ ಪಾನ್ ತಗೊಳ್ಳಿ ಬಂದಿವಿ. ಸೊ ಗಾಯ್ಸ್, ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೆ. ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಂದು ಖುಷಿ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಕನ್ನಡದವ್ರದ್ದೊಂದು ಲಸ್ಸಿ ಅಂಗಡಿ ಇದೆ ನೋಡಿ. ಕನ್ನಡದಲ್ಲಿ ಬರ್ತಾರೆ ಬೋರ್ಡು, ಕನ್ನಡದವರ ಏನೋ ಗೊತ್ತಿಲ್ಲ, ಬಟ್ ಕನ್ನಡದಲ್ಲಂತೂ ಬರ್ತಾರೆ. ಇಲ್ಲಿಷ್ಟು ಈ ನಾರ್ತಲ್ಲಿ ಬಂದು ಕನ್ನಡದಲ್ಲಿ ಬರ್ತಿದ್ದು ಫಸ್ಟ್ ಟೈಮ್ ನೋಡ್ತಿದ್ದೀವಿ. ಸ್ವಂತ ವೆಹಿಕಲ್ ತರಲಿ ಆಗಲ್ಲ, ಇಲ್ಲಿ ಬಂದರೆ ಇದೆ. ಇಲ್ಲಿ ಟುಕ್ ಟುಕ್ ಇದೆ, ಮತ್ತು ಏನಾದರೂ ರಿಕ್ಷಾ ಇದೆ. ಈ ರಿಕ್ಷಾದಲ್ಲೇ ನೀವು ತಿರುಗಾಡಬೇಕು. ರಿಕ್ಷಾದಲ್ಲಿ 100 ರೂಪಾಯಿ 200 ರೂಪಾಯಿ ರೌಂಡೇ ತೊಗೊಳ್ತಾರೆ. ಮತ್ತು ಏನಂತ ಹೇಳಿದ್ರೆ ಹೀಗೆ ಆಗಿದ್ರೆ ಪರ್ ಪರ್ಸನ್ 50 ರುಪೀಸು 30 ರುಪೀಸ್ ತೊಗೊಳ್ತಾರೆ. ಆ್ಯಕ್ಚುಲಿ ನಾವು ರಾಂಗ್ ರೂಟಿಗೆ ಬಂದ್ರ ಸವಾರಿ ಇದೆ. ಓಹೋ ದೇವ, ಇವರು ತ್ರಾಸ ತಗೊಳ್ತಾ ಇದ್ದಾರೆ ತುಂಬ. ಇಲ್ಲ, ಅವ್ರದ್ದು ವ್ಯಾಪಾರ ಆಗ್ತದೆ. ನಾವಿವಾಗ ಸೈಕಲ್ ಸವಾರಿ ಮೇಲೆ ಇದ್ದೀವಿ. ಈ ಥರದ ನಾವೆಲ್ಲರೂ ಮೊಬೈಲ್ ತಕೊಂಡು ಹೋಗ್ತಿದ್ದೀವಿ, ಯಾರಾದ್ರೂ ಫೋಟೋ ತೆಗೆದ್ರೆ ಮೀಮ್ ಆಗ್ತದೆ. ಏ ಭಯ್ಯ, ಎಲ್ಲೋಗೋದು? ನಮಗೆ ಒಂದು ಅಂಬದಳ್ಳಿ ಬರ್ರಿ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳೆ ಓ ಚಲುವೆ. ನಾವು ಹೇಳಿದ್ರು ಬಂದ್ರು ಬೇಜಾರಿಲ್ಲ. ಇದು ಹಾಕೋದೆ, ನಾವು ಹೇಳಿದ್ರೆ ಹೆಂಗೆ? ನಾನು ಹೇಳಿದ್ದು ಅಂತ ಹೇಳಿದ್ದು, ನಾನು ಬೈದು ಹೇಳಿದೆ, ಬೇರೆ ಯಾರು ಹೇಳಿದ್ದು? ಆರ್ಟಿಸ್ಟ್ ಬಾಬಾ. ಒಂದೇ ಕಡೆ ಬಿಡ್ಬೇಡ, ಅವ್ನು ಕರ್ಕೊಂಡು ಬಾ. ಅವ್ನು ನಾವು ಇವಾಗ 2 ದಿನ ಆಯಿತು ಇಟ್ಟೋಗಿ ಗಾಡಿ. ಅಂದರೆ ಇವ್ರ ಹತ್ರ ತೊಗೊಂಡಿದ್ವಿ, ತೆಗಿದ್ವಿ. ಇಲ್ಲಿ ಪಾರ್ಕಿಂಗ್ನಲ್ಲಿ ಇಟ್ಟಲ್ಲೇ ಇವ್ರ ಜನ ಇಲ್ಲಿ ಯಾರೋ ಕಲ್ಲು ಹೊಡೆದು ಗಾಡಿನ ಏನೋ ಮಾಡಿಟ್ಟಿದ್ದಾರೆ, ಬಂದಾಗ್ತಿದೆ. ಗಾಡಿನೇ ಸ್ಟಾರ್ಟ್ ಆಗ್ತಿಲ್ಲ.
ಇವರಿಗಾದ್ರೂ ಗೊತ್ತಾಗಬೇಕೇನಿಲ್ಲ. ಬೆಳಿಗ್ಗೆಯಿಂದ ಒಂದು ಕುತ್ಕೊಂಡಿದ್ರು ಸುಮ್ಮನೆ ನೋಡ್ಬೇಕಂತ ಏನೂ ನೋಡಿಲ್ಲ. ಇವಾಗ ನೋಡಿದ್ರೆ ಗಾಡಿ ಸ್ಟಾರ್ಟ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಇಷ್ಟೊತ್ತಿಗೆ ಹೊರಡಬೇಕಿತ್ತು, ಪ್ರಯಾಗ್ರಾಜ್ ಹೋಗ್ಬೇಕಾಗಿತ್ತು. ಇವ್ರು ಬರುವ ಬರಬೇಕಾದ್ರೂ ಇದೇ ಥರ ಮಾಡಿದ್ರು. ಗಾಡಿ ಹೊಡಿಬೇಕಾದ್ರೆ ನಿದ್ರೆ ಮಾಡೋದು ಆ ಥರ ಎಲ್ಲ. ಅರ್ಧ ನಾನು ನೋಡ್ತಿದ್ದೀನಿ ಗಾಡಿ ಮಿಡಲಲ್ಲಿ. ಈಗ ನೋಡಿದ್ರೆ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಅಂತ.